ಓಂ ಶಾಂತಿ. ಮುರಳಿಯ ದಿನಾಂಕ 21/5/2022. मीठे बच्चे, श्रीमत में कभी मन मत मिक्स नहीं करना, मन मत पर चलना माना, अपनी तकदीर को लकीर लगाना. ಮಧುರ ಮಕ್ಕಳೇ, ಶ್ರೀಮತದಲ್ಲಿ ಮನ್ಮತವನ್ನು ಸೇರಿಸಬಾರದು. ಮನ್ಮತದಂತೆ ನಡೆಯುವುದು ಅಂದರೆ ತಮ್ಮ ಭಾಗ್ಯಕ್ಕೆ ಗೆರೆ ಎಳೆಯುವುದಾಗಿದೆ. ಪ್ರಶ್ನೆ: बच्चों को बाप से कौन सी उम्मीद नहीं रखनी चाहिए? ಮಕ್ಕಳು ತಂದೆಯಿಂದ ಯಾವ ಅಪೇಕ್ಷೆಯನ್ನು ಇಟ್ಟುಕೊಳ್ಳಬಾರದು? उत्तर: कई बच्चे कहते, बाबा हमारी बीमारी को ठीक कर दो, कुछ कृपा करो. बाबा कहते, यह तो तुम्हारे पुराने ऑर्गन से थोड़ी बहुत तकलीफ़ तो होगी ही, इसमें बाबा क्या करे? कोई मर गया, देवाला निकल गया, तो इसमें बाबा से कृपा क्या मांगते हो? यह तो तुम्हारा हिसाब किताब है. हाँ, योग बल से तुम्हारी आयु बढ़ सकती है. जितना हो सके योग बल से काम लो. ಮಕ್ಕಳಲ್ಲಿ ಕೆಲವರು ತಂದೆಗೆ ಹೇಳ್ತಾರೆ, ಬಾಬಾ ನಮ್ಮ ಕಾಯಿಲೆ ವಾಸಿ ಮಾಡು, ನಮ್ಮ ಮೇಲೆ ದಯೆ ತೋರಿಸು. ಆಗ ಬಾಬಾ ಹೇಳ್ತಾರೆ, ಈ ದೇಹ ಮತ್ತು ದೇಹದ ಇಂದ್ರಿಯಗಳು ಹಳೆಯದಾಗಿವೆ. ಹಳೆ ದೇಹ ಇರುವ ಕಾರಣ ಅಲ್ಪ ಸ್ವಲ್ಪ ಕಷ್ಟ ಆಗೇ ಆಗ್ತದೆ. ಯಾರಾದರೂ ದೇಹ ಬಿಟ್ಟು ಹೋಗ್ತಾರೆ, ಒಬ್ಬರಿಗೆ ಲಾಸ್ ಆಗ್ತದೆ, ದಿವಾಳಿ ಆಗ್ತದೆ. ಅದರಲ್ಲಿ ಬಾಬಾ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಅದು ಪ್ರತಿಯೊಬ್ಬರ ಅವರವರ ಲೆಕ್ಕಾಚಾರ ಆಗಿದೆ. ಇನ್ನೇನು ಯೋಗ ಬಲದಿಂದ ನಿಮ್ಮ ಆಯುಷ್ಯ ವೃದ್ಧಿಯಾಗ್ತದೆ. ಅದಕ್ಕಾಗಿ ಎಷ್ಟು ಸಾಧ್ಯವೋ ಅಷ್ಟು ಯೋಗ ಬಲದಿಂದ ಕೆಲಸ ತಗೊಳ್ಳಿ. ಗೀತ್: ತೂನೆ ರಾತ ಗವಾಯಿ ಸೋಕೆ, ದಿನ್ ಗವಾಯ ಖಾಕೆ. ಇಂದಿನ ಮನುಷ್ಯ ರಾತ್ರಿಯೆಲ್ಲ ನಿದ್ದೆ ಮಾಡೋದರಲ್ಲಿ ಕಳೀತಾ ಇದ್ದಾನೆ, ಹಗಲೆಲ್ಲ ಊಟ ಮಾಡೋದರಲ್ಲಿ ಕಳೀತಾ ಇದ್ದಾನೆ. ಹಗಲೆಲ್ಲ ಊಟ ಮಾಡುವುದು ಅಂದರೆ ಆ ಊಟಕ್ಕಾಗಿ ಇಡೀ ದಿನ ದುಡಿಮೆ ಮಾಡಲಿಕ್ಕೆ ಸಮಯ ಕೊಡ್ತಾ ಇದ್ದಾನೆ. ಆದ್ದರಿಂದ ಬಾಬಾ ಹೇಳ್ತಾರೆ, ನಿಮ್ಮ ಹೊಟ್ಟೆಗೆ ಎಷ್ಟು ಬೇಕೋ ಅಷ್ಟೇ ದುಡಿರಿ. ಉಳಿದ ಸಮಯದಲ್ಲಿ ಪರಮಾತ್ಮನ ನೆನಪು ಮಾಡಿ ನಿಮ್ಮ ವಿಕರ್ಮಗಳನ್ನು ಭಸ್ಮ ಮಾಡಿಕೊಳ್ಳಿ. ರಾತ್ರಿಯ ಸಮಯದಲ್ಲೂ ಸಹ ಸಮಯ ಸಿಕ್ಕಾಗ ನಿದ್ದೆ ಬಿಟ್ಟಾದರೂ ಬಾಬೋರ್ನ ನೆನಪು ಮಾಡಿರಿ. ಓಂ ಶಾಂತಿ. बच्चों को ओम का अर्थ बताया है. ऐसे नहीं ओम माना भगवान, ओम अर्थात अहम अर्थात मैं कौन? ಓಂ ಶಬ್ದದ ಅರ್ಥ ಬಾಬಾ ತಿಳಿಸಿದ್ದಾರೆ. ಓಂ ಅಂದರೆ ಪರಮಾತ್ಮ ಅಲ್ಲ, ಓಂ ಅಂದರೆ ನಾನು. ಹಾಗಾದರೆ ನಾನು ಯಾರು? ಮೇರೆ ಯಹ
ऑर्गन से। बाप भी कहते अहम आत्मा, परंतु मैं ಪರಮಾತ್ಮ ಹೂँ. ನಾನು ಯಾರು ಅಂದರೆ ಆತ್ಮ ಅಂತ ಹೇಳಬೇಕಾಗ್ತದೆ. ಈ ದೇಹ ನನ್ನದು, ಈ ಯಂತ್ರಗಳೆಲ್ಲ ನನ್ನವು ಅಂತ ನಾವು ಹೇಳಬೇಕಾಗ್ತದೆ. ಶಿವಬಾಬಾ ಓಂ ಅಂತ ಹೇಳುವಾಗ ನಾನು ಪರಮಾತ್ಮ ಅಂತಲೇ ಹೇಳಬೇಕಾಗ್ತದೆ. ವಹ ಪರಮಧಾಮ ನಿವಾಸಿ परमात्मा कहते मैं इस शरीर का मालिक नहीं हूँ, मैं क्रिएटर, डायरेक्टर, एक्टर कैसे हूँ, यह समझने की बातें. ಆ ಪರಮಾತ್ಮ ಪರಮಧಾಮದ ನಿವಾಸಿಯಾಗಿದ್ದಾರೆ. ಹೇಳ್ತಾರೆ, ನಾನು ಈ ಬ್ರಹ್ಮಾರವರ ದೇಹಕ್ಕೆ ಮಾಲೀಕ ಅಲ್ಲ. ಇವರ ದೇಹವನ್ನು ಬಾಡಿಗೆಯಾಗಿ ತೆಗೆದುಕೊಂಡಿದ್ದೇನೆ. ಆದರೆ ನಾನು ಸೃಷ್ಟಿಯ ಕ್ರಿಯೇಟರ್, ಡೈರೆಕ್ಟರ್ ಮತ್ತು ಪ್ರಿನ್ಸಿಪಲ್ ಆ್ಯಕ್ಟರ್ ಆಗಿದ್ದೇನೆ. मैं स्वर्ग का रचयिता जरूर हूँ, सत्ययुग को रचकर कलयुग का विनाश जरूर कराना है. मैं करन करावनहार होने के कारण मैं कराता हूँ. यह कौन कहते हैं? परम पिता परमात्ಮ. ನಾನು ಸ್ವರ್ಗದ ರಚಯಿತ ಆಗಿದ್ದೇನೆ. ಸತ್ಯಯುಗದ ರಚನೆ ಮಾಡಿ ಕಲಿಯುಗದ ವಿನಾಶ ಮಾಡುವಂತಹ ಕಾರ್ಯವನ್ನು ನಾನು ಮಾಡಿಸ್ತೀನಿ. ಆದ್ದರಿಂದ ನನಗೆ ಕರನ್ ಕರಾವನ್ ಹಾರ್ ಅಂತ ಹೇಳಲಾಗ್ತದೆ, ಮಾಡಿಸುವವನು. फिर कहते मैं ब्रह्मांड का मालिक हूँ. ब्रह्मांड के मालिक तुम बच्चे भी हो. जब बाप के साथ रहते हो उनको ಸ್ವೀಟ್ ಹೋಮ್ भी कहते. ಬಾಬಾ ಹೇಳ್ತಾರೆ, ನಾನು ಬ್ರಹ್ಮಾಂಡದ ಮಾಲೀಕ ಆಗಿದ್ದೇನೆ. ನೀವು ಮಕ್ಕಳು ಸಹ ಬ್ರಹ್ಮಾಂಡದ ಮಾಲೀಕ ಆಗಿದ್ದೀರಿ. ನನ್ನ ಜೊತೆಗೆ ಅಲ್ಲಿ ಇರ್ತೀರಿ. ಆ ಮನೆಗೆ ಮಧುರ ಮನೆ, ಸ್ವೀಟ್ ಹೋಮ್ ಅಂತ ಹೇಳಲಾಗ್ತದೆ. फिर सृष्टि रची जाती तो पहले ब्राह्मण रचते हैं, जो फिर देवता बनते. वह पूरे 84 जन्म लेते. आत्मा को पुनर्जन्म लेना ही है, बाकी 84 लाख तो हो नहीं सकते. बाप कहते तुम अपने जन्मों को नहीं जानते, मैं बताता. ಬಾಬಾ ಹೇಳ್ತಾರೆ, ಮತ್ತೆ ನೀವು ಈ ಸೃಷ್ಟಿ ನಾಟಕದಲ್ಲಿ ಬಂದು ಪಾತ್ರ ಮಾಡ್ತೀರಿ. ಮೊದಲು ಸಂಗಮ ಯುಗದಲ್ಲಿ ನಾನು ಬಂದು ಬ್ರಾಹ್ಮಣರನ್ನು ರಚನೆ ಮಾಡ್ತೀನಿ. ಆ ಬ್ರಾಹ್ಮಣರೇ ಸತ್ಯಯುಗದಲ್ಲಿ ದೇವತೆಗಳಾಗ್ತಾರೆ. ಸಂಪೂರ್ಣ 84 ಜನ್ಮಗಳಲ್ಲಿ ಬರ್ತಾರೆ. ನೀವಾತ್ಮರು ಪುನರ್ಜನ್ಮದಲ್ಲಿ ಬರ್ತೀರಿ. ಆದರೆ 84 ಲಕ್ಷ ಜನ್ಮಗಳಲ್ಲಿ ಬರೋದಿಲ್ಲ. यह सिर्फ 84 का चक्र है, 84 लाख का नहीं. ಇದು ಕೇವಲ 84 ಜನ್ಮಗಳ ಚಕ್ರ ಆಗಿದೆ ವಿನಃ 84 ಲಕ್ಷ ಜನ್ಮಗಳ ಚಕ್ರ ಅಲ್ಲ. इस चक्र को याद करने से तुम चक्रवर्ती राजा बनते हो. बाप कहते मामेकम याद करो. ಈ ಚಕ್ರವನ್ನು ನೆನಪು ಮಾಡುವುದರಿಂದ ನೀವು ಭವಿಷ್ಯದಲ್ಲಿ ಚಕ್ರವರ್ತಿ ರಾಜ ಆಗ್ತೀರಿ. ಇದು ನಿಮ್ಮ ಅಂತಿಮ ಜನ್ಮ ಆಗಿದೆ. ಆದ್ದರಿಂದ ಬಾಬಾ ಹೇಳ್ತಾರೆ, ಮಾಮೇಕಂ ಯಾದ್ ಕರೋ, ದೇಹ ಸಹಿತ देह के सभी संबंधों को भूल जाओ. यह पुराना शरीर पुरानी दुनिया है. यह देह तो खलास हो जानी है. ದೇಹ ಸಹಿತವಾಗಿ ದೇಹದ ಸರ್ವ ಸಂಬಂಧಗಳನ್ನು ಮರೀರಿ.
ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಏಕೆಂದರೆ ಇದು ಹಳೆ ಪ್ರಪಂಚ, ಹಳೆ ದೇಹ ಆಗಿದೆ. ಈ ದೇಹ ಇಂದಿಲ್ಲ ನಾಳೆ ವಿನಾಶ ಆಗಲಿದೆ. ಕಹಾವತ್ ಹೈ, आप मरे मर गई दुनिया. यह पुरुषार्थ का थोड़ा सा संगम का समय है. ಹೇಳ್ತಾರೆ, ನೀವು ಸತ್ತರೆ ನಿಮ್ಮ ಪಾಲಿಗೆ ಜಗತ್ತೇ ಸಾಯ್ತದೆ ಅಂತ. ಇದು ಕೊನೆ ಸಮಯ, ಸಂಗಮದ ಅಮೂಲ್ಯ ಸಮಯ, ಪುರುಷಾರ್ಥ ಮಾಡಲಿಕ್ಕಾಗಿ ಸಿಕ್ಕಿರುವ ಅಲ್ಪ ಸಮಯ. ಬಚ್ಚೆ ಪೂಛತೆ ಹೇ, बाबा यह ज्ञान कब तक चलेगा? जब तक भविष्य राजधानी स्थापन हो जाए तब तक सुनाते ही रहें. ಮಕ್ಕಳು ತಂದೆಗೆ ಕೇಳ್ತಾರೆ, ಬಾಬಾ ಈ ಜ್ಞಾನ ಎಲ್ಲಿಯವರೆಗೆ ನಡೀತದೆ? ಎಲ್ಲಿಯವರೆಗೆ ನಾವು ಅಭ್ಯಾಸ ಮಾಡಬೇಕು? ಆಗ ಬಾಬಾ ಹೇಳ್ತಾರೆ, ಭವಿಷ್ಯದ ದೈವಿ ರಾಜಧಾನಿ ಸ್ಥಾಪನೆ ಆಗೋ ತನಕನೂ ನೀವು ಈ ಜ್ಞಾನ ಕೇಳ್ತಾನೇ ಇರಬೇಕು, ಅದರ ಬಗ್ಗೆ ಅಭ್ಯಾಸ ಮಾಡ್ತಾನೇ ಇರಬೇಕು. इम्तहान पूरा होगा फिर ट्रांसफ़र होंगे नई दुनिया में. जब तक शरीर को कुछ न कुछ होता रहता है, यह शारीरिक रोग भी कर्म भोग है. ಪರೀಕ್ಷೆ ಪೂರ್ಣ ಆದ ನಂತರ, ನೀವೆಲ್ಲರೂ ಪಾಸ್ ಆದ ನಂತರ ಹೊಸ ಜಗತ್ತಿಗೆ ಟ್ರಾನ್ಸ್ಫರ್ ಆಗ್ತೀರಿ. ಅಲ್ಲಿಯವರೆಗೆ ಈ ದೇಹದಲ್ಲಿ ನೀವು ಇರಬೇಕಾಗ್ತದೆ. ದೇಹದಲ್ಲಿ ಇರೋ ತನಕನೂ ಒಂದಿಲ್ಲ ಒಂದು ರೀತಿಯ ಕರ್ಮ ಭೋಗ ಬರ್ತಾ ಇರ್ತದೆ. ಬಾಬಾ ಕಾ ಯಹ ಶರೀರ್ ಕಿತನಾ ಪ್ರಿಯ ಹೈ, तो भी खांसी आदि होती है तो बाबा कहते, यह तुम्हारे ऑर्गन्स पुराने हो गए हैं, इसलिए तकलीफ़ होती है. ಬ್ರಹ್ಮ ತಂದೆಯ ದೇಹವೂ ಸಹ ಹಳೇ ದೇಹ ಆಗಿದೆ. ವಾಸ್ತವಿಕವಾಗಿ ಶಿವಬಾಬಾವ್ರಿಗೆ ಬ್ರಹ್ಮರವರ ಮೇಲೆ, ಅವರ ದೇಹದ ಮೇಲೇನೂ ಪ್ರೀತಿ ಇದೆ. ಆದರೂ ಸಹ ಬ್ರಹ್ಮನಿಗೆ ಕೆಮ್ಮು ಬಂದಾಗ ಶಿವಬಾಬಾ ಹೇಳ್ತಾರೆ, ಇದು ನಿನ್ನ ಹಳೇ ದೇಹ ಆಗಿರುವ ಕಾರಣ ನಿನ್ನ ಎಲ್ಲ ಇಂದ್ರಿಯಗಳು ಹಳೇದಾಗಿವೆ, ಅದಕ್ಕಾಗಿ ಈ ಥರ ಕಷ್ಟ ಆಗ್ತದೆ. ಯಂತ್ರಗಳು ಒಮ್ಮೊಮ್ಮೆ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಇಸ್ಮೇ ಬಾಬಾ ಮದದ್ ಕರೆ, ಯಹ ಉಮ್ಮೀದ್ ನಹಿ ರಖನಿ ಚಾಹಿಯೆ. ಬ್ರಹ್ಮ ಬಾಬೋರ್ಗೂ ಸಹ ಶಿವಬಾಬಾ ಹೇಳ್ತಿದ್ರು, ನಿನ್ನ ಲೆಕ್ಕಾಚಾರವನ್ನು ನೀನೇ ತೀರಿಸಬೇಕು. ಇದರಲ್ಲಿ ನಾನು ಯಾವುದೇ ರೀತಿಯಿಂದ ಸಹಾಯ ಮಾಡೋದಿಲ್ಲ. ಶಿವಬಾಬಾ ಸಹಾಯ ಮಾಡಲಿ, ನನ್ನ ಕಾಯಿಲೆ ವಾಸಿ ಮಾಡಲಿ ಅಂತ ನೀವು ಆಶೆನೇ ಇಟ್ಕೋಬಾರ್ದು. ದೇವಾಲ ನಿಕಲಾ, बीमार हुआ, बाप कहेंगे यह तुम्हारा हिसाब किताब है. हाँ, फिर भी योग से आयु बढ़ेगी, तुमको ही फ़ायदा है. अपनी मेहनत करो, बाप से कृपा नहीं मांगो. ಕೆಲವರಿಗೆ ಕಾಯಿಲೆ ಬರ್ತದೆ, ಕೆಲವರಿಗೆ ವ್ಯಾಪಾರದಲ್ಲಿ ಲಾಸ್ ಆಗ್ತದೆ, ದಿವಾಳಿ ಆಗ್ತದೆ. ಬಾಬಾ ಹೇಳ್ತಾರೆ, ಅದು ನಿಮ್ಮ ಲೆಕ್ಕಾಚಾರ. ಆ ಲೆಕ್ಕಾಚಾರವನ್ನು ಯೋಗ ಬಲದಿಂದ ತೀರಿಸಿರಿ. ಯೋಗ ಮಾಡೋದರಿಂದ ನಿಮ್ಮ ಆಯುಷ್ಯ ವೃದ್ಧಿಯಾಗುವುದು, ನಿಮಗೆ ಲಾಭ ಸಿಗುವುದು. ಇದರಲ್ಲಿ ನೀವೇ ಪರಿಶ್ರಮ ಪಡಬೇಕು ವಿನಃ ತಂದೆಯಿಂದ ಕೃಪೆ ಮಾಡಿ ದಯೆ ತೋರಿಸಿ ಅಂತ ಕೇಳಬಾರದು. ಜಿತನಾ ಹೋ ಸಕೆ ಯಾದ ಮೇ ರಹನಾ ಹೈ. ಯೋಗ ಬಲ ಸೆ ಕಾಮ್ ಲೇನಾ ಹೈ. ಎಷ್ಟು ಸಾಧ್ಯವೋ ಅಷ್ಟು ತಂದೆಯ ನೆನಪಿನಲ್ಲಿ ಇರಬೇಕು. ಯೋಗ ಬಲದಿಂದ ಕೆಲಸ ಮಾಡಬೇಕು. ಗಾತೆ ಹೇ ಮುझे ಪಲ್ಕೋ ಮೇ ಚಿಪಾ ಲೋ, ಪ್ರಿಯ ಚೀಜ ಕೋ ನೂರೇ ರತ್ನ
प्राण प्यारे कहते हैं। यह बाप तो बहुत प्रिय है, परंतु है गुप्त, इसलिए लव पूरा ठहरता नहीं. ಪರಸ್ಪರರ ಮೇಲೆ ಪ್ರೀತಿ ಇರುವಾಗ ಒಬ್ಬರಿಗೆ ಒಬ್ಬರು ಹೇಳ್ತಾರೆ, ನಾನು ನಿನ್ನ ಕಣ್ಣಲ್ಲಿ ಇದ್ದೀನಿ, ನಾನು ನಿನ್ನ ಪ್ರಾಣ ಆಗಿದ್ದೇನೆ, ನೀನು ನನಗೆ ಪ್ರಾಣಪ್ರಿಯ ಆಗಿದೆಯಾ ಅಂತ ಲೌಕಿಕದಲ್ಲಿ ಹೇಳ್ಕೊತಾರೆ. ಹಾಗೆಯೇ ಶಿವಬಾಬಾ ನಮ್ಮ ಪ್ರಾಣಪ್ರಿಯ ತಂದೆ ಆಗಿದ್ದಾರೆ, ಪ್ರಾಣೇಶ್ವರ ಆಗಿದ್ದಾರೆ. ಅವನಿಗೂ ನಮ್ಮ ಮೇಲೆ ಪ್ರೀತಿ ಇದೆ, ನಮಗೂ ಅವನ ಮೇಲೆ ಪ್ರೀತಿ ಇದೆ. ಆದರೆ ಈ ಪ್ರೀತಿ ಗುಪ್ತವಾಗಿದೆ. ठहरता नहीं है यह लव, नहीं तो उनके लिए लव ऐसा होना चाहिए जो बात मत पूछो. ತಂದೆಯ ಮೇಲೆ ಇರುವ ಪ್ರೀತಿ ಒಂದೇ ಸಮಾನವಾಗಿ ಉಳಿಯೋದಿಲ್ಲ. ಯಾಕೆ ಅಂದರೆ ಅವನು ಕಣ್ಣಿಗೆ ಕಾಣ್ತಾ ಇಲ್ಲ. ಇಲ್ಲದಿದ್ದರೆ ಅವನ ಮೇಲೆ ಮಕ್ಕಳಿಗೆ ಎಷ್ಟು ಪ್ರೀತಿ ಇರಬೇಕೆಂದರೆ ಕೇಳಲೇಬಾರದು. बच्चों को बाप पलकों में छिपा लेते, पलके कोई यह आंखें नहीं, यह तो बुद्धि में याद रखना है कि यह ज्ञान हमको कौन दे रहे. मोस्ट बिलेवेड निराकार बाप जिसकी महिमा है पतित पावन ज्ञान का सागर सुख का सागर, उनको फिर सर्वव्यापी कह देते हैं. ತಂದೆ ಮಕ್ಕಳನ್ನು ತಮ್ಮ ಕಣ್ಣಿನಲ್ಲಿ ಇಟ್ಕೊಳ್ತಾರೆ, ರೆಪ್ಪೆಯ ಮೇಲೆ ಕೂಡಿಸ್ಕೊಳ್ತಾರೆ. ಅಂದರೆ ಅದು ಸ್ಥೂಲ ಕಣ್ಣುಗಳ ಮಾತಲ್ಲ, ಅದು ಜ್ಞಾನದ ಮಾತಾಗಿದೆ. ತಂದೆಗೆ ಮಕ್ಕಳ ಮೇಲೆ ಪ್ರೀತಿ ಇರುವ ಕಾರಣವೇ ಇಂತಹ ಶ್ರೇಷ್ಠ ಜ್ಞಾನ ಶಿವಬಾಬಾ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಜ್ಞಾನದ ಮೂಲಕ ಪಾಲನೆ ಮಾಡ್ತಿದ್ದಾರೆ. ಅವನೇ ನಮಗೆ ಅತೀ ಪ್ರಿಯವಾದಂತಹ ತಂದೆ ಆಗಿದ್ದಾನೆ. ಅವನ ಮಹಿಮೆ ಆಗಿದೆ ಪತಿತ ಪಾವನ ಜ್ಞಾನ ಸಾಗರ ಸುಖ ಸಾಗರ. ಅಂಥ ಪರಮಾತ್ಮನಿಗೆ ಸರ್ವವ್ಯಾಪಿ ಅಂತ ಹೇಳಿಬಿಟ್ರು. तो फिर हर एक मनुष्य ज्ञान का सागर सुख का सागर होना चाहिए, परंतु नहीं. हर आत्मा को अपना अविनाशी पार्ट मिला हुआ है. ಪರಮಾತ್ಮನ ಮಹಿಮೆಯಲ್ಲಿ ಪತಿತ ಪಾವನ ಜ್ಞಾನ ಸಾಗರ ಸುಖ ಸಾಗರ ಅಂತ ಹಾಡ್ತಾರೆ. ಒಂದು ವೇಳೆ ಅವನು ಸರ್ವವ್ಯಾಪಿ ಆಗಿದ್ದರೆ ಎಲ್ಲ ಮನುಷ್ಯರೂ ಸಹ ಜ್ಞಾನಸಾಗರ ಸುಖ ಸಾಗರ ಪ್ರೇಮ ಸಾಗರ ಆಗಬೇಕಿತ್ತು. ಆದರೆ ಯಾರೂ ಆ ಥರ ಇಲ್ಲ. ಹರ್ ಆತ್ಮಾ ಕೋ ಅಪನಾ ಅವಿನಾಶಿ ಪಾರ್ಟ್ ಮಿಲಾ ಹುआ है. यह सब गुप्त बातें पहले तो बाप का परिचय देना है. ಆದರೆ ನಾವ್ಯಾರೂ ಸಹ ಪರಮಾತ್ಮ ಅಲ್ಲ, ನಾವು ಆತ್ಮ ಆಗಿದ್ದೇವೆ. ಪ್ರತಿಯೊಂದು ಆತ್ಮಕ್ಕೆ ತನ್ನದೇ ಆದ ಅವಿನಾಶಿ ಪಾತ್ರ ಸಿಕ್ಕಿದೆ. ಇವೆಲ್ಲ ಬಹಳ ಗಹನವಾದಂಥ ವಿಚಾರಗಳಾಗಿವೆ. ಮೊದಲು ಬಂದವರಿಗೆ ತಂದೆಯ ಪರಿಚಯ ಕೊಡಬೇಕು. गाते हैं ब्रह्मा द्वारा स्थापना, तो उनके मुख द्वारा ज्ञान सुनाते और ಶ್ರೇಷ್ಠ ಕರ್ಮ ಸಿಖಲಾತೆ. ಜನರಿಗೆ ಹೇಳಬೇಕು, ಆ ಪರಮಾತ್ಮ ಸೃಷ್ಟಿಗೆ ಬಂದು ಬ್ರಹ್ಮನ ಮೂಲಕ ಹೊಸ ಪ್ರಪಂಚದ ಸ್ಥಾಪನೆ ಮಾಡ್ತಾನೆ. ಅದಕ್ಕಾಗಿ ಅವರ ಮುಖದಿಂದ ಜ್ಞಾನ ಕೊಡ್ತಾನೆ, ರಾಜಯೋಗ ಕಲಿಸ್ತಾನೆ, ಶ್ರೇಷ್ಠ ಕರ್ಮಗಳನ್ನು ಕಲಿಸ್ತಾನೆ. बच्चों को कहते, मैं तुमको ऐसे कर्म सिखलाता हूँ जो वहाँ तुम्हारे कर्म विकर्म नहीं होंगे, क्योंकि वहाँ माया ही नहीं.
ಬಾಬಾ ಹೇಳ್ತಾರೆ, ನಾನು ನಿಮಗೆ ಎಂತಹ ಶ್ರೇಷ್ಠ ಕರ್ಮಗಳನ್ನು ಮಾಡಲಿಕ್ಕೆ ಕಲಿಸ್ತೀನಿ ಅಂದರೆ, ಭವಿಷ್ಯದ ಅರ್ಧ ಕಲ್ಪದವರೆಗೆ ನೀವು ಯಾವುದೇ ಪ್ರಕಾರದ ವಿಕರ್ಮಗಳನ್ನು, ಪಾಪಕರ್ಮಗಳನ್ನು ಮಾಡೋದಿಲ್ಲ. ಏಕೆಂದರೆ ಅಲ್ಲಿ ಮಾಯೆ ಇರೋದಿಲ್ಲ. ಜಹಾ ಮಾಯಾ ಹೇ ವಹಾ ತುಮ್ಹಾರೆ ಕರ್ಮ ವಿಕರ್ಮ ಬನೆ. ಮಾಯಾ ಕೆ ರಾಜ್ಯ ಮೇ ಜೋ ಕುಚ್ ಕರೆಂಗೆ ಉಲ್ಟಾ ಹೀ ಕರೆಂಗೆ. ಇಲ್ಲಿ ಮಾಯೆ ಇರುವ ಕಾರಣ ನೀವು ಮಾಡುವ ಕರ್ಮಗಳು ವಿಕರ್ಮಗಳಾಗ್ತಿವೆ. ಮಾಯೆಯ ರಾಜ್ಯದಲ್ಲಿ ಮಾಯೆಗೆ ಅಧೀನ ಆಗಿ ಯಾರೆಲ್ಲರೂ ಕರ್ಮಗಳನ್ನು ಮಾಡ್ತಾ ಇದ್ದಾರೆ, ಆ ಎಲ್ಲ ಕರ್ಮಗಳು ಉಲ್ಟಾ ಕರ್ಮಗಳು ಆಗಿವೆ. ಅಬ್ ಬಾಪ್ ಕಹತೆ ಮೇರೆ ದ್ವಾರಾ ತುಮ್ ಸಬ್ ಕುಚ್ ಜಾನ್ ಜಾತೆ ಹೋ. वह लोग साधना करते परमात्मा से मिलने के लिए, अनेक प्रकार के हठ योग आदि सिखाते। यहाँ तो बस एक बाप को याद करना है, मुख से शिव शिव भी नहीं कहना है. यह बुद्धि की यात्रा है. ಲೌಕಿಕದಲ್ಲಿ ಸಾಧು ಸಂತರು ಭಕ್ತರು ಪರಮಾತ್ಮನನ್ನು ನೋಡೋದಕ್ಕಾಗಿ ಪಡ್ಕೊಳ್ಳೋದಕ್ಕಾಗಿ ಅನೇಕ ಪ್ರಕಾರದ ಸಾಧನೆ ಮಾಡ್ತಾ ಇದ್ದಾರೆ, ಹಠಯೋಗ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ನೀವು ಕೇವಲ ಮನಸ್ಸಿನ ಮೂಲಕ ತಂದೆಯನ್ನು ನೆನಪು ಮಾಡ್ತೀರಿ. ಬಾಯಿಂದ ಶಿವ ಶಿವ ಅಂತ ಹೇಳುವ ಅಗತ್ಯನೂ ಇಲ್ಲಿ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಇದು ಬುದ್ಧಿಯ ಯಾತ್ರೆ ಆಗಿದೆ. ಜಿತನಾ ಯಾದ್ ಕರೆಂಗೆ ಉತನಾ ರುದ್ರ ಮಾಲಾ ಕಾ दाना बनेंगे, बाप के नज़दीक आएंगे. शिव बाबा के गले का हार बनना या रुद्र माला में नज़दीक आना, उसकी है ರೇಸ್. ಇಲ್ಲಿ ನೀವು ಎಷ್ಟೆಷ್ಟು ಬಾಬನ ನೆನಪು ಮಾಡ್ತೀರಿ, ಅಷ್ಟು ನೀವು ರುದ್ರಮಾಲೆಯ ಮಣಿಗಳಾಗಿ ತಂದೆಯ ಸಮೀಪಕ್ಕೆ ಬರ್ತೀರಿ. ಶಿವ ತಂದೆಯ ಕೊರಳಿನ ಹಾರದಲ್ಲಿ ಬರುವುದಕ್ಕಾಗಿ ನೀವು ಪುರುಷಾರ್ಥದ ರೇಸ್ ಮಾಡಬೇಕು, ಸ್ಪರ್ಧೆ ಮಾಡಬೇಕು. ಪುರುಷಾರ್ಥದ ಓಟದಲ್ಲಿ ಭಾಗವಹಿಸಿ ನಂಬರ್ 1 ಸ್ಥಾನ ಪಡ್ಕೋಬೇಕು. ಅದಕ್ಕಾಗಿ ಚಾರ್ಟ್ ರಖನಾ ಹೈ तो अंत मती सो गति हो जाए, देह भी याद न पड़े, ऐसी अवस्था चाहिए. ಈ ಸ್ಪರ್ಧೆಯಲ್ಲಿ ಮುಂದೆ ಬರಬೇಕಾದ್ರೆ ಅವಶ್ಯವಾಗಿ ಚಾರ್ಟನ್ನು ಬರಿಬೇಕು. ಆಗ ಅಂತಮತೀಸೋ ಒಳ್ಳೆ ಗತಿಯ ಪ್ರಾಪ್ತಿಯಾಗ್ತದೆ. ಕೊನೆ ಸಮಯದಲ್ಲಿ ನಿಮ್ಮ ದೇಹವೂ ಸಹ ನಿಮಗೆ ನೆನಪಿಗೆ ಬರಬಾರದು. ಅಂಥ ಅವಸ್ಥೆ ನಿಮ್ಮಲ್ಲಿ ಇರಬೇಕು ಅಂತ ಬಾಬಾ ಹೇಳ್ತಾರೆ. बाप कहते अब तुमको हीरे जैसा जन्म मिला है, तो लाडले बच्चे, नींद को जीतने वाले बच्चे, कम से कम 8 घंटा मेरी याद में रहो. वह अवस्था आई नहीं है. चार्ट रखो, हम सारे दिन में कितना समय याद की यात्रा पर चलते. ಬಾಬಾ ಹೇಳ್ತಿದ್ದಾರೆ, ನಿಮ್ಮ ಈ ಜೀವನ ವಜ್ರ ಸಮಾನ ಜೀವನ ಆಗಿದೆ. ವಜ್ರ ಸಮಾನ ಜನ್ಮ ನಿಮಗೆ ಸಿಕ್ಕಿದೆ. ಆದ್ದರಿಂದ ಪ್ರೀತಿಯ ಮಕ್ಕಳೇ, ನಿದ್ದೆಯನ್ನು ಗೆಲ್ಲುವಂಥವರಾಗಿ ಕಡಿಮೆ ಅಂದರೆ 8 ಗಂಟೆ ಸಮಯ ನನ್ನನ್ನು ನೆನಪು ಮಾಡಿರಿ. ಆದರೆ ಮಕ್ಕಳಲ್ಲಿ ಆ ಅವಸ್ಥೆ ಇನ್ನೂ ಬಂದಿಲ್ಲ. ಚಾರ್ಟ್ ರಖೋ, देखो हम कितना समय याद की यात्रा पर चलते, कहाँ खड़े तो नहीं हो जाते. ನೋಡ್ಕೊಳ್ಳಿ, ಎಷ್ಟು ಸಮಯ ನೀವು ನೆನಪಿನ ಯಾತ್ರೆಯಲ್ಲಿ ಇರ್ತೀರಿ. ಯಾತ್ರೆ ಮಾಡ್ತಾ ಮಾಡ್ತಾ ಮಧ್ಯದಲ್ಲಿ ನಿಲ್ಲೋದಿಲ್ಲ ತಾನೇ. ನೋಡ್ಕೊಳ್ಳಿ. बाप राजयोग सिखलाकर
स्वर्ग का मालिक बनाते। फिर यह ज्ञान प्राय लोप हो जाता। फिर यह ज्ञान शास्त्रों में कहाँ से आया? रामायण आदि तो पीछे बनाए। ಬಾಬಾ ರಾಜಯೋಗ ಕಲಿಸಿ ಸ್ವರ್ಗದ ಸ್ಥಾಪನೆ ಮಾಡ್ತಾರೆ. ಸ್ವರ್ಗದ ಮಾಲೀಕರು ನೀವಾಗ್ತೀರಿ. ಆಗ ಈ ಜ್ಞಾನ ಅಲ್ಲಿ ಇರೋದಿಲ್ಲ. ಸಂಗಮದ ಕೊನೆಗೆ ಜ್ಞಾನ ಪ್ರಾಯಲೋಪ ಆಗಿಬಿಡ್ತದೆ. ಹಾಗಾದರೆ ಈ ಜ್ಞಾನದ ಅಲ್ಪ ಸ್ವಲ್ಪ ವಿಚಾರಗಳು ಶಾಸ್ತ್ರಗಳಲ್ಲಿ ಹೇಗೆ ಬಂದವು? ದ್ವಾಪರ ಯುಗದಿಂದ ಈ ಜ್ಞಾನದ ಆಧಾರದಿಂದಲೇ ಶಾಸ್ತ್ರಗಳನ್ನು ನೀವೇ ಮಕ್ಕಳು ರಚನೆ ಮಾಡ್ತೀರಿ. ರಾಮಾಯಣ ಆದಿ ಭಿ ಪೀಛೆ ಬನಾಯಿ. ಅನೇಕ ಕಾಲ್ಪನಿಕ ಕಥೆಗಳನ್ನು ಬರೀತೀರಿ. ಅಲ್ಪ ಸ್ವಲ್ಪ ಜ್ಞಾನದ ಸತ್ಯ ಅಂಶಗಳನ್ನು ಅದರಲ್ಲಿ ಸೇರಿಸ್ತೀರಿ. ಅಲ್ಪ ಸ್ವಲ್ಪ ಸತ್ಯವನ್ನು ಸೇರಿಸಿ ಉಳಿದಿದ್ದೆಲ್ಲ ಸುಳ್ಳನ್ನು ಸೇರಿಸಿ ದಂತಕಥೆಗಳನ್ನು ಬರೀತೀರಿ. ಸಾರಿ ದುನಿಯಾ ಹಿ ಲಂಕಾ ಹೈ, रावण का राज्य है. बंदर जैसे मनुष्यों को मंदिर लायक बनाकर रावण राज्य को ख़त्म कर देते हैं. बाप सद्गति दाता ज्ञान देते हैं सद्गति के लिए. उनको सद्गति करनी है अंत्य में. ರಾಮಾಯಣ ಮಹಾಭಾರತ ಶಾಸ್ತ್ರಗಳಲ್ಲಿ ಇರುವ ಎಲ್ಲ ಕಥೆಗಳು ಸಂಗಮ ಯುಗದ ಕಥೆಗಳಾಗಿವೆ. ಅದನ್ನೇ ನೀವು ಭಕ್ತಿ ಮಾರ್ಗದಲ್ಲಿ ಶಾಸ್ತ್ರ ಪುರಾಣಗಳ ರೂಪದಲ್ಲಿ ಬರೀತೀರಿ. ವಾಸ್ತವಿಕವಾಗಿ ಈ ಸಮಯದಲ್ಲಿ ಇಡೀ ಜಗತ್ತೇ ಲಂಕೆ ಆಗಿದೆ, ರಾವಣ ರಾಜ್ಯ ಆಗಿದೆ. ಈ ರಾವಣ ರಾಜ್ಯದಲ್ಲಿ ಪಶು ಸಮಾನ ಆಗಿರುವಂತಹ ಮಾನವರನ್ನು, ಮಂಗಗಳ ಸಮಾನ ಆಗಿರುವಂಥ ಮಾನವರನ್ನು ಮಂದಿರ ಸಮಾನ ಮಾಡುವಂಥವರು ಶಿವಬಾಬಾ ಆಗಿದ್ದಾರೆ. ಸದ್ಗತಿ ದಾತ ತಂದೆ ಬಂದು ಮಕ್ಕಳಿಗೆ ಸದ್ಗತಿಯನ್ನು ಕೊಡ್ತಾನೆ. ಬಾಪ್ ಕಹತೆ ಬಚ್ಚೆ ಔರ್ ಸಬ್ ಕೋ ಛೋಡ್ ಏಕ ಮೇರೆ ಸೆ ಸುನೋ. मैं कौन हूँ? पहले यह निश्चय चाहिए. मैं तुम्हारा वही बाप. तुमको फिर से सभी वेद शास्त्रों का सार सुनाता हूँ. यह ज्ञान बाप सन्मुख देते, फिर तो विनाश हो जाता है. ಬಾಬಾ ಹೇಳ್ತಾರೆ, ನಾನು ಬಂದಿದ್ದೀನಿ ಅಂದರೆ ನನ್ನಿಂದಲೇ ನೀವು ಕೇಳಬೇಕು. ನನ್ನ ಮೇಲೆ ನಿಮಗೆ ನಿಶ್ಚಯ ಇರಬೇಕು. ನಾನೇ ನಿಮಗೆ ತಂದೆ ಆಗಿದ್ದೀನಿ. ಕಲ್ಪಕ್ಕೂ ನಾನೇ ನಿಮ್ಮ ತಂದೆ ಆಗಿರ್ತೀನಿ. ಸಂಗಮ ಯುಗದಲ್ಲಿ ಬಂದು ಎಲ್ಲ ವೇದ ಶಾಸ್ತ್ರಗಳ ಸಾರವನ್ನು ತಿಳಿಸಿಕೊಡ್ತೀನಿ. ಆದರೆ ಈ ಜ್ಞಾನ ಕೊನೆಗೆ ಲೋಪ ಆಗಿಬಿಡ್ತದೆ. ಫಿರ್ ಜಬ್ ದ್ವಾಪರ ಮೇ ಖೋಜತೆ ಹೈ तो वही गीता आदि ಶಾಸ್ತ್ರ ನಿಕಲ್ ಆತೆ. ಮತ್ತು ದ್ವಾಪರ ಯುಗದಲ್ಲಿ ನೀವು ಅಲ್ಲಲ್ಲಿ ಹುಡುಕ್ತೀರಿ, ಏನಾದರೂ ಆಧಾರ ಸಿಗುತ್ತೇನೋ, ಈ ಜ್ಞಾನದ ಆಧಾರ ಎಲ್ಲಾದರೂ ಸಿಗುತ್ತೇನೋ ಅಂತ ಹುಡುಕ್ತೀರಿ. ನಿಮ್ಮ ಬುದ್ಧಿಯಲ್ಲಿ ಅಲ್ಪ ಸ್ವಲ್ಪ ಜ್ಞಾನದ ಸಂಸ್ಕಾರಗಳು ಇರ್ತವೆ. ಅದರ ಆಧಾರದಿಂದ ಮತ್ತೆ ಶಾಸ್ತ್ರಗಳನ್ನು ರಚನೆ ಮಾಡ್ತೀರಿ. तुम देखते हो औरों का ज्ञान तो परंपरा से चला आता है. यह ज्ञान तो यहाँ ही खत्म हो जाता है. ಉಳಿದ ಧರ್ಮದವರ ಜ್ಞಾನ ಆ ಧರ್ಮ ಸ್ಥಾಪನೆ ಆದ ನಂತರ ಕೊನೆಯವರೆಗೂ ಅದು ಪರಂಪರೆಯಿಂದ ನಡ್ಕೊಂಡು ಬರ್ತದೆ. ದೇವತಾ ಧರ್ಮಕ್ಕೆ ಬೇಕಾದ ಜ್ಞಾನ ಕೊನೆ ಸಮಯದಲ್ಲಿ ಖತಮ್ ಆಗಿಬಿಡ್ತದೆ. ದೇವತಾ ಧರ್ಮದ ಪ್ರಾರಂಭದಿಂದ ಕೊನೆಯವರೆಗೂ ಈ ಜ್ಞಾನ ಇರೋದಿಲ್ಲ ಅಂತ ಹೇಳ್ತಾರೆ ಬಾಬಾ. बाद में जब खोजते हैं तो यही शास्त्र आदि हाथ में आते हैं.
इसलिए इनको अनादि कह देते हैं. ದ್ವಾಪರ ಯುಗದಲ್ಲಿ ಜನ ಈ ಜ್ಞಾನದ ಆಧಾರಗಳನ್ನು ಹುಡುಕ್ತಾರೆ. ಆಗ ಭಕ್ತಿಯಲ್ಲಿ ಮಾಡಿದ ಶಾಸ್ತ್ರಗಳು ಅಲ್ಲಿ ಇಲ್ಲಿ ಅವರಿಗೆ ಸಿಗ್ತವೆ. ಅದರ ಆಧಾರದಿಂದನೇ ಮತ್ತೆ ಶಾಸ್ತ್ರಗಳನ್ನು ರಚನೆ ಮಾಡ್ತಾರೆ. ದ್ವಾಪರದ ಆದಿಯಿಂದ ಮಧ್ಯದಿಂದ ಶಾಸ್ತ್ರಗಳನ್ನು ರಚನೆ ಮಾಡಿರುವ ಕಾರಣ ಭಕ್ತರು ಶಾಸ್ತ್ರಗಳಿಗೆ ಅನಾದಿ ಅಂತಲೂ ಹೇಳ್ತಾ ಇದ್ದಾರೆ. ದ್ವಾಪರ ಮೇ ಯ ಸಬ್ ಶಾಸ್ತ್ರ ನಿಕಲ್ತೆ. ಸತ್ಯತ್ರೇತಾಯುಗದಲ್ಲಿ ಈ ಶಾಸ್ತ್ರಗಳು ಇರೋದಿಲ್ಲ. ದ್ವಾಪರ ಯುಗದಲ್ಲಿ ಮಾತ್ರ ಈ ಶಾಸ್ತ್ರಗಳ ರಚನೆ ಆಗ್ತದೆ. मैं फिर से आकर सभी वेद शास्त्रों का सार सुनाता हूँ. फिर वही रिपीटेशन होगी. कोई रिपीटेशन को मानते हैं, कोई क्या कहते, अनेक मतें. हिस्ट्री जोग्राफी वर्ल्ड की तुम बच्चे ही जानते हो और कोई जान न सके. ಮತ್ತೆ ನಾನು ಕಲ್ಪದ ಹಿಂದಿನಂತೆ ಸಂಗಮ ಯುಗದಲ್ಲಿ ಬಂದು ಎಲ್ಲ ವೇದ ಶಾಸ್ತ್ರಗಳ ಸಾರನೇ ತಿಳಿಸಿಕೊಡ್ತೀನಿ. ನಾನು ಮಾಡಿದ ಪಾತ್ರ ಮತ್ತೆ ರಿಪೀಟ್ ಆಗ್ತದೆ. ಜಗತ್ತಿನ ಇತಿಹಾಸ ಭೂಗೋಳ 5000 ವರ್ಷಕ್ಕೊಮ್ಮೆ ಪುನರಾವರ್ತನೆ ಆಗ್ತಾ ಇರ್ತದೆ. ಇದನ್ನು ಕೆಲವರು ಒಪ್ಕೊಳ್ತಾರೆ, ಕೆಲವರು ಒಪ್ಪೋದಿಲ್ಲ. ಜಗತ್ತಿನಲ್ಲಿ ಅನೇಕ ಮತಗಳಿವೆ. उन्होंने कल्प की आयु लाखों वर्ष कर दी. ऐसे भी बहुत लोग हैं कहते महाभारत युद्ध को 5000 वर्ष हुए. यह फिर से वही लड़ाई है तो जरूर गीता का भगवान भी होगा. अगर कृष्ण हो तो वह फिर मोर मुकुटधारी चाहिए. कृष्ण तो सतयुग में ही होता है. ಕೆಲವರು ಹೇಳ್ತಾರೆ 5000 ವರ್ಷಗಳ ಹಿಂದೆ ಮಹಾಭಾರತ ಯುದ್ಧ ನಡೆದಿತ್ತು ಅಂತ. ಬಾಬಾ ಹೇಳ್ತಾರೆ ಆ ಯುದ್ಧ ಮತ್ತೆ ನಡೆಯಲಿದೆ. ಮಹಾಭಾರತ ಯುದ್ಧದ ಸಮಯದಲ್ಲಿ ಪರಮಾತ್ಮ ಬಂದು ಯಾವ ಗೀತಾ ಜ್ಞಾನ ಕೊಟ್ಟಿದ್ರೋ ಅದೇ ಗೀತಾ ಜ್ಞಾನ ಮತ್ತೆ ಪರಮಾತ್ಮ ಬಂದು ಈಗ ಕೊಡ್ತಿದ್ದಾನೆ. ಜ್ಞಾನ ಹೇಳುವವನು ಶ್ರೀಕೃಷ್ಣ ಅಲ್ಲ, ನಿರಾಕಾರ ಪರಮಾತ್ಮ ಆಗಿದ್ದಾನೆ. कृष्ण जो पहला नंबर 16 कला संपूर्ण है, उनकी तो पुनर्जन्म से थोड़ी थोड़ी कला कमती होती जाती. यह बहुत गुह्य ರಾಜ್. ಬಾಬಾ ಹೇಳ್ತಾರೆ ತಂದೆಯ ಬದಲಾಗಿ ಕೃಷ್ಣನ ಹೆಸರನ್ನು ಸೇರಿಸಿರೋದು ಭಾರತೀಯರು ಮಾಡಿದ ಮೊದಲನೇ ತಪ್ಪಾಗಿದೆ. ಕೃಷ್ಣ ಯಾರು ಮೊದಲು 16 ಕಲಾ ಸಂಪೂರ್ಣ ಆಗಿರ್ತಾನೆ, ಅವನು ಪುನರ್ಜನ್ಮದಲ್ಲಿ ಬಂದು ಸ್ವಲ್ಪ ಸ್ವಲ್ಪ ಕಲೆಗಳನ್ನು ಶಕ್ತಿಗಳನ್ನು ಕಳ್ಕೊಳ್ತಾ ಹೋಗ್ತಾನೆ. ಅವನೇ ಕೊನೆಗೆ ಒಬ್ಬ ಸಾಧಾರಣ ಮಾನವನಾಗ್ತಾನೆ ಎಂಬ ರಹಸ್ಯ ಈ ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ. यह बहुत गुह्य राज है. बाप कहते ऐसे नहीं चलते फिरते घूमते समय गवाओ, यही कमाई का समय है. जिनके पास धन बहुत है वह तो समझते हैं हमारे लिए यह स्वर्ग है. बाप कहते भले यह स्वर्ग तुमको मुबारक हो. ಬಾಬಾ ಹೇಳ್ತಾರೆ ಓಡಾಡೋದ್ರಲ್ಲಿ, ನೋಡೋದ್ರಲ್ಲಿ, ಮಾತಾಡೋದ್ರಲ್ಲಿ ಸಮಯ ಕಳಿಬೇಡಿ. ಇದು ದುಡಿಮೆಯ ಸಮಯ ಆಗಿದೆ. ಪುರುಷಾರ್ಥ ಮಾಡಿ ಸಂಪಾದನೆ ಮಾಡಿಕೊಳ್ಳಿ. ಈ ಜಗತ್ತಿನ ಶ್ರೀಮಂತರಿಗೆ ಇಲ್ಲಿಯೇ ಸ್ವರ್ಗ ಇದೆ. ಬಾಬಾ ಹೇಳ್ತಾರೆ ಈ ಸ್ವರ್ಗ ನಿಮಗೇ ಇರಲಿ. ಬಾಪ್ ತೋ ಗರೀಬ್ ನಿವಾಜ್ ಹೈ. गरीबों को दान देना होता है. गरीबों को सरेंडर होना सहज होता है. हाँ, कोई बिरला साहूकार भी निकलता है. यह बहुत समझने की बातें है.
ಬಾಬಾ ಬಡವರ ಬಂಧು ಆಗಿದ್ದಾರೆ. ಬಡವರಿಗೆ ಸ್ವರ್ಗದ ಆಸ್ತಿಯನ್ನು ದಾನ ಕೊಡ್ತಾರೆ. ಬಡವರೇ ಬಹಳ ಬೇಗ ತಂದೆಗೆ ಅರ್ಪಣೆಯಾಗ್ತಾರೆ. ಎಲ್ಲೋ ಒಬ್ಬರು ಇಬ್ಬರು ಶ್ರೀಮಂತರು ಸಹ ಈ ಜ್ಞಾನ ಕೇಳ್ತಾರೆ. ಯಹ ಬಹುತ್ ಸಮझने की बातें है, देह का भान भी छोड़ना है, यह दुनिया ख़त्म होनी है, फिर हम बाबा के पास चले जाएंगे. ಇವೆಲ್ಲ ತಿಳ್ಕೊಳ್ಳುವಂತಹ ಮಾತುಗಳಾಗಿವೆ. ಇಲ್ಲಿ ನಾವು ದೇಹದ ಅಭಿಮಾನವನ್ನು ಬಿಡಬೇಕು. ಏಕೆಂದರೆ ಈ ದೇಹ ಮತ್ತು ಈ ಜಗತ್ತು ಈಗ ನಾಶವಾಗಲಿದೆ. ನಾವೆಲ್ಲರೂ ತಂದೆಯ ಹತ್ತಿರಕ್ಕೆ ಹೋಗೋರಿದ್ದೇವೆ. ಸೃಷ್ಟಿ ನೈ ಬಂಜಾಯಿಗಿ. ಈ ಹಳೆ ಜಗತ್ತೇ ಹೊಸದಾಗಲಿದೆ. कोई तो एडवांस में भी जाएंगे. श्री कृष्ण के माँ बाप भी एडवांस में जाने चाहिए, जो फिर कृष्ण को गोद में लेंगे. कृष्ण से ही सत्ययुग शुरू होता है. ಬಾಬಾ ಹೇಳ್ತಾರೆ, ಕೊನೆ ಸಮಯದಲ್ಲಿ ಕೆಲವರು ಅಡ್ವಾನ್ಸ್ ಪಾರ್ಟಿಗೆ ಹೋಗ್ತಾರೆ, ಕೆಲವರು ಇಲ್ಲೇ ಉಳ್ಕೊಂಡಿರ್ತಾರೆ. ಇನ್ನು ಕೆಲವರು ಹೊಸದಾಗಿ ಅವರ ಮಡಿಲಲ್ಲಿ ಬರ್ತಾರೆ. ಯಾರು ಅಡ್ವಾನ್ಸಿಗೆ ಹೋಗಿರ್ತಾರೋ ಅವರ ಮಡಿಲಲ್ಲಿ ಪ್ರಥಮ ಪೀಳಿಗೆಯ ದೇವತೆಗಳು ಬರ್ತಾರೆ. ಹೀಗೆ ಕೃಷ್ಣನಿಗೆ ಮಡಿಲಲ್ಲಿ ತೆಗೆದುಕೊಳ್ಳುವವರು ಸಹ ಈಗ ಅಡ್ವಾನ್ಸ್ ಪಾರ್ಟಿಗೆ ಹೋಗಬೇಕಾಗ್ತದೆ. ಕೃಷ್ಣನ ಪಟ್ಟಾಭಿಷೇಕದ ದಿನದಿಂದ ಸತ್ಯಯುಗದ ಪ್ರಾರಂಭವಾಗ್ತದೆ. ಯಹ ಬಡಿ ಗುಹ್ಯ ಬಾತೆ ಹೇ, ಯಹ ಸಮಜ್ ಕಿ ಬಾತೆ. ಇವೆಲ್ಲ ಬಹಳ ಗುಪ್ತವಾದಂತಹ ಗಹನವಾದಂತಹ ವಿಚಾರಗಳಾಗಿವೆ. ಕೌನ್ ಕೃಷ್ಣ ಕೆ ಮಾ ಬಾಪ್ ಬನೇಂಗೆ, कौन सेकंड नंबर में आने लायक है, सर्विस से तुम समझ सकते हो. ಈಗ ಮೊದಲನೇ ಕೃಷ್ಣನ ತಂದೆ ತಾಯಿ ಯಾರಾಗ್ತಾರೆ, ಎರಡನೇ ಕೃಷ್ಣನ ತಂದೆ ತಾಯಿ ಯಾರಾಗ್ತಾರೆ, ಮೊದಲನೇ ಸ್ಥಾನದಲ್ಲಿ ಬರೋರು ಯಾರು, ಎರಡನೇ ಸ್ಥಾನದಲ್ಲಿ ಬರೋರು ಯಾರು ಅನ್ನೋದು ಇಲ್ಲಿ ಮಕ್ಕಳು ಮಾಡುವಂಥ ಸೇವೆಯಿಂದ ಪ್ರತ್ಯಕ್ಷ ಆಗ್ತದೆ. लक से भी कोई गैलप कर आगे आ जाते, ऐसे हो रहा है. पिछाड़ी वाले बहुत फर्स्ट क्लास सर्विस कर रहे. ಬಾಬಾ ಹೇಳ್ತಾರೆ, ಭಾಗ್ಯಶಾಲಿ ಮಕ್ಕಳು ತಮ್ಮ ಭಾಗ್ಯದ ಆಧಾರದಿಂದ ಕೊನೆಗೆ ಬಂದರೂ ಸಹ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಕೊನೆಗೆ ಬರುವಂಥವರು ಫಸ್ಟ್ ಕ್ಲಾಸ್ ಸೇವೆ ಮಾಡ್ತಾ ಇದ್ದಾರೆ. बाप तो है स्टार, इतना बड़ा तो है नहीं. परम आत्मा माना परमात्मा, आत्मा का रूप भी कोई बड़ा नहीं, लेकिन मनुष्य कहाँ मुझे नहीं, इसलिए बड़ा रूप दिखाया है. ಶಿವಬಾಬನು ನಕ್ಷತ್ರ ಆಗಿದ್ದಾರೆ, ಆತ್ಮರು ನಾವು ನಕ್ಷತ್ರ ಆಗಿದೆ. ಆದರೆ ಪರಮಾತ್ಮ ಗುಣದಲ್ಲಿ, ಶಕ್ತಿಯಲ್ಲಿ, ಜ್ಞಾನದಲ್ಲಿ ದೊಡ್ಡವನಾಗಿರುವ ಕಾರಣ ಶಿವಲಿಂಗವನ್ನು ದೊಡ್ಡ ಆಕಾರದಲ್ಲಿ ಮಾಡ್ತಾರೆ, ಶಾಲಿಗ್ರಾಮಗಳನ್ನು ಸಣ್ಣ ಆಕಾರದಲ್ಲಿ ಮಾಡ್ತಾರೆ. ऊंचे ऊंचा शिव बाबा है, फिर है ब्रह्मा विष्णु शंकर. ब्रह्मा भी व्यक्त से अव्यक्त बनता है और कोई चित्र है नहीं. ಶ್ರೇಷ್ಠಾತಿ ಶ್ರೇಷ್ಠ, ಉನ್ನತಾತಿ ಉನ್ನತ ಶಿವ ಬಾಬಾ ಆಗಿದ್ದಾರೆ. ಅವರ ನಂತರ ಬ್ರಹ್ಮ, ವಿಷ್ಣು, ಶಂಕರ ಇದ್ದಾರೆ. ಈ ಬ್ರಹ್ಮನೇ ವ್ಯಕ್ತದಿಂದ ಅವ್ಯಕ್ತಕ್ಕೆ ಹೋಗ್ತಾರೆ. विष्णु के 2 रूप लक्ष्मी नारायण बनते, शंकर का पार्ट सूक्ष्म वतन तक है. यहाँ स्थूल सृष्टि पर आकर पार्ट बजाने का नहीं, न पार्वती को अमर कथा सुनाते.
ಬ್ರಹ್ಮಬಾಬನೇ ವ್ಯಕ್ತದಿಂದ ಅವ್ಯಕ್ತ ಆಗ್ತಾರೆ, ಫರಿಷ್ಠಾ ರೂಪಧಾರಿ ಆಗ್ತಾರೆ. ವಿಷ್ಣು ಅಂದರೆ ಲಕ್ಷ್ಮೀನಾರಾಯಣರ ಸಂಯುಕ್ತ ರೂಪ ಆಗಿದೆ. ಇನ್ನು ಶಂಕರನ ಪಾತ್ರ ಅಂತೂ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಸೂಕ್ಷ್ಮವತನದವರೆಗೆ ಮಾತ್ರ ಶಂಕರನ ಪಾತ್ರ ಇದೆ. ಈ ಸೃಷ್ಟಿ ನಾಟಕದಲ್ಲಿ ಅವನ ಪಾತ್ರ ಇಲ್ಲ. ಅವನು ಯಾವ ಪಾರ್ವತಿಗೂ ಅಮರ ಕಥೆ ಹೇಳೋದಿಲ್ಲ. यह सब भक्ति मार्ग की कथा है. यह शास्त्र फिर भी निकलेंगे, उनमें कुछ आटे में नमक जितना सच है. ಆದರೆ ಈ ಭಕ್ತಿ ಮಾರ್ಗದ ಕಥೆಗಳು ಮತ್ತೆ ಮುಂದಿನ ಕಲ್ಪದಲ್ಲಿ ಇದೇ ಥರ ರಚನೆ ಆಗ್ತವೆ. ಶಾಸ್ತ್ರ ಪುರಾಣಗಳಲ್ಲಿ ಉಪ್ಪಿನಷ್ಟು ಸತ್ಯ ಇದೆ, ಹಿಟ್ಟಿನಷ್ಟು ಸುಳ್ಳಿದೆ. श्रीमद् भगवद गीता अक्षर राइट है, लेकिन श्री कृष्ण भगवान यह बिल्कुल रॉन्ग है. ಶ್ರೀಮದ್ ಭಗವದ್ಗೀತಾ ಎಂಬ ಅಕ್ಷರ ಸರಿ ಇದೆ, ಭಗವಂತನ ಗೀತೆ, ಅದರಲ್ಲಿ ಇರೋದು ಶ್ರೀಮತ ಅಂತ ಅರ್ಥ ಆಗ್ತದೆ. ಆದರೆ ಕೃಷ್ಣ ಭಗವಾನ ವಾಚ್ಯ ಅನ್ನೋದು ತಪ್ಪಾಗಿದೆ. ದೇವತಾओं की महिमा अलग, ऊंचते ऊंच है परम पिता परमात्मा. उनकी महिमा अलग है, देवताओं की महिमा अलग है. ಪರಮಾತ್ಮನ ಮಹಿಮೆನೇ ಬೇರೆ ಆಗಿದೆ, ದೇವತೆಗಳ ಮಹಿಮೆನೇ ಬೇರೆ ಆಗಿದೆ. ತುಮ್ ಹೋ ರೂಹಾನಿ ಸಲ್ವೇಷನ್ ಆರ್ಮಿ, ಪರಂತು ಗುಪ್ತ. ನೀವು ಆತ್ಮಿಕ ಸೈನಿಕರು, ಆದರೆ ಗುಪ್ತವಾಗಿದ್ದೀರಿ. ಸ್ಥೂಲ ಹತಿಯಾರ್ತೋ ಹೋ ನ ಸರ್, ನಿಮ್ಮ ಕೈಯಲ್ಲಿ ಸ್ಥೂಲವಾದ ಆಯುಧಗಳು ಇರೋದಿಲ್ಲ. ಯಹ ಜ್ಞಾನಕ್ಕೆ ಬಾಣ್ ಜ್ಞಾನ ಕಟಾರಿ ಕಿ ಬಾತೆ. ಇವೆಲ್ಲ ಜ್ಞಾನದ ಅಸ್ತ್ರಶಸ್ತ್ರಗಳ ಮಾತು ಆಗಿದೆ. ಬಾಪ್ ಆಕರ್ ಆಶೀರ್ವಾದ ಕರ್ತೆ, माया रावण श्रापित करती है. ऐसे मोस्ट बिलीवेड बाप के साथ कितना प्यार चाहिए. ಸಂಗಮ ಯುಗದಲ್ಲಿ ತಂದೆ ಬಂದು ಆಶೀರ್ವಾದ ಕೊಡ್ತಾರೆ. ದ್ವಾಪರ ಯುಗದಿಂದ ಮಾಯೆ ಮತ್ತು ರಾವಣ ಶಾಪ ಕೊಡ್ತಾನೆ. ಆಶೀರ್ವಾದ ಕೊಡುವಂಥ ಅತಿ ಪ್ರೀತಿಯ ತಂದೆಯ ಮೇಲೆ ನಮಗೆ ಎಷ್ಟು ಪ್ರೀತಿ ಇರಬೇಕು. बच्चों की निष्काम सेवा करते. ಶಿವಬಾಬಾ ನಿಸ್ವಾರ್ಥ ಭಾವನೆಯಿಂದ ಮಕ್ಕಳ ಸೇವೆ ಮಾಡ್ತಾರೆ. पतित दुनिया पतित शरीर में आकर बच्चों को हीरे जैसा बनाए, खुद निर्वाण धाम में बैठ जाते हैं. ಪತಿತ ಜಗತ್ತು ಪತಿತ ದೇಹದಲ್ಲಿ ಬಂದು ಮಕ್ಕಳನ್ನು ವಜ್ರ ಸಮಾನ ಮಾಡಿ ಬಾಬಾ ಸ್ವತಃ ನಿರ್ವಾಣ ಧಾಮಕ್ಕೆ ಹೋಗಿ ಕೂತ್ಕೊಳ್ತಾರೆ. इस समय तुम सब की वानप्रस्थ अवस्था है. बाबा आया है, सबकी ज्योति जग जाती है तो सब मीठे बन जाते. ಬಾಬಾ ಹೇಳ್ತಾರೆ, ಸೃಷ್ಟಿಯ ಕೊನೆ ಕಾಲದಲ್ಲಿ ನೀವೆಲ್ಲರೂ ವಾನಪ್ರಸ್ಥ ಸ್ಥಿತಿಯಲ್ಲಿ ಇರ್ತೀರಿ. ನಿಮ್ಮ ಜ್ಯೋತಿ ಆರಲಿಕ್ಕೆ ಬಂದಿರ್ತದೆ. ಬಾಬಾ ಬಂದು ಮತ್ತೆ ನಿಮ್ಮ ಜ್ಯೋತಿಯನ್ನು ಬೆಳಗಿಸ್ತಾರೆ. ನೀವು ಜಾಗೃತ ಜ್ಯೋತಿಗಳಾಗ್ತೀರಿ, ಅತ್ಯಂತ ಮಧುರ ಆಗಿಬಿಡ್ತೀರಿ. ಬಾಬಾ ಜೈಸಾ ಮೀಠಾ बनना है. गाते हैं ना, कितना मीठा कितना प्यारा ಶಿವ ಭೋಲಾ ಭಗವಾನ್. ನೀವು ಮಕ್ಕಳು ತಂದೆಯ ಸಮಾನ ಮಧುರ ಆಗಬೇಕು. ಹಾಡ್ತಾರಲ್ವ, ಎಷ್ಟೊಂದು ಮಧುರ, ಎಷ್ಟೊಂದು ಪ್ರಿಯ ನಮ್ಮ ಶಿವ ಭೋಲಾ ಭಗವಾನ್ ಅಂಥೇಳಿ. ಬಾಬಾ ಕಿತನಾ ನಿರಹಂಕಾರ ಸೆ ತುಮ್ ಬಚ್ಚೋं की सेवा करते, तुम बच्चों को भी इतनी रिटर्न सर्विस करनी चाहिए. ಬಾಬಾ ಎಷ್ಟು ನಿರಹಂಕಾರಿಯಾಗಿ ಮಕ್ಕಳ ಸೇವೆ ಮಾಡ್ತಾರೆ.
ನೀವು ಮಕ್ಕಳು ಸಹ ಅದರ ಪ್ರತಿಯಾಗಿ ತಂದೆಯ ಸೇವೆಯನ್ನು ಮಾಡಬೇಕು. ತಂದೆಯ ಸೇವೆ ಅಂದರೆ ಏನು? ಯಹ ಹಾಸ್ಪಿಟಲ್ ಕಮ್ ಯೂನಿವರ್ಸಿಟಿ ಘರ್ ಘರ್ ಮೇ ಹೋನಿ ಚಾಹಿಯೆ. ತಂದೆ ಬಂದು ಸ್ಥಾಪಿಸಿರುವಂತಹ ಈ ಆತ್ಮಿಕ ಆಸ್ಪತ್ರೆ, ಆತ್ಮಿಕ ವಿಶ್ವವಿದ್ಯಾಲಯವನ್ನು ನೀವು ಮನೆ ಮನೆಯಲ್ಲಿ ಸ್ಥಾಪನೆ ಮಾಡಬೇಕು. जैसे घर घर में मंदिर बनाते हैं, तुम बच्चियाँ 21 जन्म के लिए ಹೆಲ್ತ್ ವೆಲ್ತ್ ದೇತಿ ಹೋ ಶ್ರೀಮತ್ ಪರ್. ಬಾಬಾ ಹೇಳ್ತಾರೆ, ಹೇಗೆ ಭಾರತದಲ್ಲಿ ಭಾರತೀಯರು ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿ ಒಂದು ಸಣ್ಣ ದೇವರ ಮನೆ ಅಂತ ಮಾಡಿಕೊಂಡಿರ್ತಾರೆ, ಮನೆಯಲ್ಲಿ ಮಂದಿರ ಮಾಡಿಕೊಂಡಿರ್ತಾರೆ. ಹಾಗೆ ಈಗ ನೀವು ಮನೆಯಲ್ಲೂ ಸಹ ಈ ಪರಮಾತ್ಮನ ಶಾಲೆ ಮತ್ತು ಪರಮಾತ್ಮನ ಆತ್ಮಿಕ ಆಸ್ಪತ್ರೆಯನ್ನು ತೆರಿಬೇಕು. ನೀವೆಲ್ಲ ಕುಮಾರಿಯರು ಜನರಿಗೆ 21 ಜನ್ಮಕ್ಕಾಗಿ ಆರೋಗ್ಯ ಮತ್ತು ಭಾಗ್ಯವನ್ನು ಕೊಡ್ತಾ ಇದ್ದೀರಿ. ತುಮಕೋ ಶ್ರೀಮತ್ ಪರ್ ಚಲ್ನಾ ಹೈ, ಕहाँ अपनी मत दिखाई तो तकदीर को लकीर लग जाएगी. ಆದರೆ ನೀವು ಮಕ್ಕಳು ಶ್ರೀಮತದಂತೆ ನಡಿಬೇಕು. ನಿಮ್ಮ ಮತ ಏನಾದರೂ ಸೇರಿಸಿಬಿಟ್ಟರೆ ನಿಮ್ಮ ಭಾಗ್ಯಕ್ಕೆ ಗೆರೆ ಎಳಿತೀರಿ, ನಿಮ್ಮ ಭಾಗ್ಯವನ್ನು ಕಳ್ಕೋತೀರಿ. ಕಿಸ್ಕೋ ದುಃಖ ಮತ ದೋ, ಜೈಸೆ ಮಹಾರಥಿ ಬಚ್ಚೆ ಸರ್ವಿಸ್ ಕರ್ ರಹೆ ಹೇ ವೈಸೆ ಫಾಲೋ ಕರ್ನಾ ಹೇ. ನೀವು ಯಾರಿಗೂ ದುಃಖ ಕೊಡಬಾರದು. ಮಹಾರಥಿ ಮಕ್ಕಳು ಯಾವ ಥರ ಸೇವೆ ಮಾಡ್ತಾ ಇದ್ದಾರೆ ಹಾಗೆಯೇ ಅವರನ್ನು ಅನುಕರಣೆ ಮಾಡಿ ನೀವು ಸಹ ಸೇವೆ ಮಾಡಬೇಕು. ತಖ್ತ ನಶೀನ್ ಬನನೆ ಕಾ ಪುರುಷಾರ್ಥ ಕರ್ನಾ ಹೈ. ಭವಿಷ್ಯದಲ್ಲಿ ಸಿಂಹಾಸನ ಅಧಿಕಾರಿಯಾಗುವಂತಹ ಪುರುಷಾರ್ಥ ಮಾಡಬೇಕು. ಅಚ್ಚ, मीठे मीठे सिकी लदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार, गुड मॉर्निंग और नमस्ते नमस्ते नमस्ते. ಧಾರಣೆಗಾಗಿ ಮುಖ್ಯಾಂಶಗಳು. बाप समान निरहंकारी बन सेवा करनी है. बाप की जो सेवा ले रहे हैं उसका दिल से रिटर्न देना है. बहुत मीठा बनना है. ತಂದೆಯ ಸಮಾನ ನಿರಹಂಕಾರಿಯಾಗಿ ಸೇವೆ ಮಾಡಬೇಕು. ತಂದೆಯಿಂದ ಯಾವ ಸೇವೆಯನ್ನು ನೀವು ಮಾಡಿಸ್ಕೊಳ್ತಾ ಇದ್ದೀರಿ ಅದರ ಪ್ರತಿಯಾಗಿ ಮನಸ್ಸಿನಿಂದ ನೀವು ಸೇವೆ ಮಾಡಬೇಕು. ಬಹಳ ಮಧುರ ಆಗಬೇಕು. ಎರಡನೇದು, ಚಲ್ತೆ ಫಿರ್ತೆ ಅಪ್ನಾ ಸಮಯ नहीं गंवाना है. शिव बाबा के गले का हार बनने के लिए रेस करनी है. देह भी याद न पड़े इसका अभ्यास करना है. ಓಡಾಡೋದ್ರಲ್ಲಿ ನಡೆಯೋದ್ರಲ್ಲಿನೇ ಸಮಯ ಕಳಿಬಾರದು. ಶಿವತಂದೆಯ ಕೊರಳಿನ ಹಾರ ಆಗಲಿಕ್ಕೆ, ರುದ್ರಮಾಲೆಯ ಮಣಿ ಆಗಲಿಕ್ಕೆ ಸ್ಪರ್ಧೆಯಿಂದ ಪುರುಷಾರ್ಥ ಮಾಡಬೇಕು. ನಿಮ್ಮ ದೇಹವೂ ಸಹ ನಿಮಗೆ ನೆನಪಿಗೆ ಬರಬಾರದು. ಅಂತಹ ಅಭ್ಯಾಸ ಮಾಡಬೇಕು. वरदान. ड्रामा के हर राज को जान सदा खुश राजी रहने वाले नॉलेजफुल ತ್ರಿಕಾಲದರ್ಶಿ ಭವ. ನಾಟಕದ ಪ್ರತಿಯೊಂದು ರಹಸ್ಯವನ್ನು ಅರಿತು ಸದಾ ಖುಷಿಯಿಂದ ಇರುವಂತಹ ಜ್ಞಾನಪೂರ್ಣ
ತ್ರಿಕಾಲದರ್ಶಿಗಳು ಆಗಿರಿ. जो बच्चे नॉलेजफुल त्रिकालदर्शी है वे कभी नाराज नहीं हो सकते. ಯಾವ ಮಕ್ಕಳು ಜ್ಞಾನಪೂರ್ಣ ಆಗಿರ್ತಾರೆ, ತ್ರಿಕಾಲದರ್ಶಿ ಆಗಿರ್ತಾರೆ, ಅವರು ಎಂದೂ ನಾರಾಜ್ ಆಗೋದಿಲ್ಲ, ಬೇಸರ ಮಾಡ್ಕೊಳ್ಳೋದಿಲ್ಲ. ಬಲ್ ಕೋಯಿ ಗಾಲಿ ಭೀ ದೇ, इंसल्ट भी करे तो भी राजी, क्योंकि ड्रामा के हर राज को जानने वाले नाराज नहीं होते. ಅವರಿಗೆ ಯಾರಾದರೂ ನಿಂದನೆ ಮಾಡಿದರೂ ಸಹ, ಅಪಮಾನ ಮಾಡಿದರೂ ಸಹ ಅವರು ತಮ್ಮ ಖುಷಿಯನ್ನು ಬಿಡೋದಿಲ್ಲ, ಬೇಸರ ಮಾಡ್ಕೊಳ್ಳೋದಿಲ್ಲ. ಯಾಕೆ ಅಂದರೆ ನಾಟಕದ ರಹಸ್ಯವನ್ನು ಅವರು ಯಥಾರ್ಥವಾಗಿ ತಿಳ್ಕೊಂಡಿರ್ತಾರೆ. ನಾರಾಜ್ ವೋ ಹೋತಾ ಜೋ ರಾಜ ಕೋ ನಹಿ ಜಾನ್ತಾ. ಬೇಸರ ಮಾಡ್ಕೊಳ್ಳೋರು ಯಾರು ಅಂದರೆ ಯಾರಿಗೆ ನಾಟಕದ ರಹಸ್ಯ ಗೊತ್ತಿರಲ್ಲ ಅವರು. इसलिए सदैव यह स्मृति रखो कि भगवान बाप के बच्चे बनकर भी राजी नहीं होंगे तो कब होंगे. ಆದ್ದರಿಂದ ಸದಾ ನೆನ್ಪಿಟ್ಕೊಳ್ಳಿ, ಪರಮಾತ್ಮನ ಮಕ್ಕಳಾಗಿಯೂ ನಾವು ರಾಜಿಯಾಗಿ ಇರೋದಿಲ್ಲ, ಖುಷಿಯಿಂದ ಇರೋದಿಲ್ಲ ಅಂದರೆ, ಪರಮಾತ್ಮ ಸ್ವತಃ ಬಂದಾಗ ನಾವು ಖುಷಿಯಿಂದ ಇಲ್ಲ ಅಂದರೆ ಇನ್ನು ಯಾವಾಗ ನಾವು ಖುಷಿಯಿಂದ ಇರ್ತೀವಿ, ಯಾವಾಗ ನಾವು ರಾಜಿ ಆಗ್ತೀವಿ? ಸಾಧ್ಯವಿಲ್ಲ. तो अभी जो खुश है राजी भी है वही बाप के समीप और समान है. ಈ ಸಮಯದಲ್ಲಿ ಯಾರು ಖುಷಿಯಿಂದ ಇರ್ತಾರೆ, ಏನೇ ಬಂದರೂ ಸಹ ರಾಜಿಯಾಗಿರ್ತಾರೆ, ಅವರೇ ತಂದೆಯ ಸಮೀಪದ ಮಕ್ಕಳಾಗ್ತಾರೆ, ತಂದೆಯ ಸಮಾನ ಆಗಿರ್ತಾರೆ. ಶ್ಲೋಕ जो व्यर्थ से इनोसेंट रहता है वही सच्चा सच्चा सेंट अर्थात महात्मा है. ಯಾರು ವ್ಯರ್ಥದಿಂದ ದೂರ ಇರ್ತಾರೆ, ವ್ಯರ್ಥ ಅನ್ನೋದೇ ಯಾರಿಗೆ ಗೊತ್ತಿರೋದಿಲ್ಲ, ಅವರೇ ನಿಜವಾದ ಮಹಾತ್ಮ ಆಗಿರ್ತಾರೆ. ಓಂ ಶಾಂತಿ. ವ್ಯರ್ಥ ಅನ್ನೋದೇ ಅವಿದ್ಯೆ ಆಗಿಬಿಡಬೇಕು. ಆಗ ಅಂಥವರು ಸಾಧು ಆಗ್ತಾರೆ, ಮಹಾತ್ಮ ಆಗ್ತಾರೆ. ಅಚ್ಚಾ. ಓಂ ಶಾಂತಿ. ಓಂ ಶಾಂತಿ.